ನನ್ನ ದೃಷ್ಟಿಯಲ್ಲಿ ಇದೊಂದು ದೇಶದ್ರೋಹಿ ಸಂಸ್ಥೆ, ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇರುವಂಥ ಸಂಸ್ಥೆ, ಸಂವಿಧಾನ ವಿರೋಧಿ ಸಂಸ್ಥೆ. ಸಂವಿಧಾನ ಒಪ್ಪಿಲ್ಲ, ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಒಪ್ಪಿಲ್ಲ. ಇಂತಹ ಒಂದು ಸಂಘಟನೆ ದೇಶ ಭಕ್ತಿ ಹೆಸರಿನಲ್ಲಿ ಧರ್ಮದ ಮುಖವಾಡದಲ್ಲಿ ಮುಂದುವರಿತಾ ಇರೋದಿದೆಯಲ್ಲ, ಇದು ಅಕಸ್ಮಾತ್ ಮುಂದುವರಿಸಿದರೆ ಈ ದೇಶದ ಜನತೆಗೆ ಮಾಡ್ತಾ ಇರೋಂಥ ನಂಬಿಕೆ ದ್ರೋಹ ಅಥವಾ ಅಪಮಾನ ಅಥವಾ ಅವಮಾನ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಮುಂದುವರಿಬಾರ್ದು. ಆಗಲೇ ನಾನೊಂದು ಮಾತೇ ಹೇಳಿದೆ, ಅಂಧಭಕ್ತಿಯ ಅವಿವೇಕಿ ಮೂರ್ಖ ಮುಟ್ಟಾಳರಾಗಿದ್ದಾರೆ. ಯಾವ ಕಾರಣದಿಂದ? ಸ್ವಚಿಂತನೆ ಸ್ವಾತಂತ್ರ್ಯ ಸ್ವಾಭಿಮಾನವನ್ನು ಮಾರಿಕೊಂಡಂತಹ ಅಥವಾ RSSನವರಿಗೆ ಅಡವಿಟ್ಟಂತಹ ಈ ವ್ಯಕ್ತಿಗಳು ಅಲ್ಲೋಗಿದ್ದಾರೆ, ಅನಿವಾರ್ಯವಾಗಿದ್ದಾರೆ, ಗೊತ್ತಿದ್ದು ಸುಮ್ಮನೆ ಇದ್ದಾರೆ. ನನ್ನ ಹತ್ರ ಮಾತುಕತೆ ಮಾಡ್ತಾರಲ್ಲ, ಅದಕ್ಕೆ ಎಕ್ಸಾಂಪಲ್ ಇತ್ತೀಚೆಗೆ ಒಬ್ಬರು ಕೋಲಾರದ ವ್ಯಕ್ತಿ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ತಪ್ಪಾಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಸರಿ ಮಾಡ್ಕೊಳ್ಳೋದು ಯಾವಾಗ?